ಮಾಸ್ಟರ್, ನಾವು ಸ್ಕೂಲಲ್ಲಿ ಓಡಾಡಬೇಕಾದ್ರೆ ಅಥವಾ ಪರೀಕ್ಷೆಗಳಿಗೆ ರೆಡಿ ಆಗಬೇಕಾದ್ರೆ ನೀವು ದಿಗ್ಗರ ಜೊತೆ ಡೈಲಾಗ್ ಹೊಡಿತಾ ಇದ್ರಿ. ನಮಗೆಲ್ರಿಗೂ ಅಮ್ಯೂಸ್ ಅನ್ಸೋದು, ಯಪ್ಪ ಪಟಪಟ ಮಾತಾಡ್ತಾರೆ, ಪಟಪಟ ಡೈಲಾಗ್ ಹೊಡಿತಾರೆ ಅಂತ. ಅಲ್ಲಿಂದ ಇಲ್ಲಿನವರೆಗಿನ ಒಂದು ಅಮೇಝಿಂಗ್ ಜರ್ನಿಯಲ್ಲಿ ನೀವು ಸಾಕ್ತಾ ಹೋಗ್ತಾ ಇದ್ದೀರಾ. ಇದ್ರ ಮಧ್ಯದಲ್ಲಿ ಆಧ್ಯಾತ್ಮದ ಕಡೆ ಹೆಚ್ಚಿನ ಒಲವಿದೆ ನಿಮಗೆ. ಹೌ ಇಸ್ ಲೈಫ್, ಹೇಗಿದೆ? ಚೆನ್ನಾಗಿದೆ ಮೇಡಮ್, ತುಂಬ ಚೆನ್ನಾಗಿದೆ. ಅದೇ ನಾವು ಹೇಳ್ತೀವಲ್ಲ ಯಾವಾಗಲೂ, ಒಂದು ಸ್ಟ್ರೈಟ್ ರೋಡ್ ಇದ್ರೂ ಬೋರ್ ಆಗುತ್ತೆ ನೋಡಿ. ನೀವು ಡ್ರೈವ್ ಮಾಡೋವಾಗ ಯಾವಾಗಲೂ ಇಫ್ ಯು ಆರ್ ಡ್ರೈವಿಂಗ್ ಫ್ರೀಕ್ ನಿಮ್ಗೆ ಅದು ಗೊತ್ತಿರುತ್ತೆ. ಸ್ಟ್ರೈಟ್ ರೋಡ್ ಇದ್ದರೆ ನಿದ್ದೆ ಬೇಗ ಬರುತ್ತೆ. ಕರ್ವ್ ಇದ್ದರೆ, ಹಂಪ್ ಇದ್ದರೆ, ಹಳ್ಳ ಇದ್ದರೆ ಎಚ್ಚರವಾಗಿರ್ತಾನೆ ಮನುಷ್ಯ. ಸೊ ಇಟ್ ಈಸ್ ಲೈಕ್ ದಟ್, ಲೈಫ್ ಈಸ್ ಲೈಕ್ ದಟ್. ಹಾಗೆ ಇರಬೇಕದು, ಅಪ್ಸ್ ಆ್ಯಂಡ್ ಡೌನ್ಸ್ ಇರಬೇಕು. ಸೀದಾ ಒಂದೇ ಥರ ರೋಡ್ ಇದ್ದರೆ ಗೊತ್ತಿಲ್ಲಪ್ಪ, ಕಣ್ಣು ಎಳ್ದುಬಿಡುತ್ತೆ, ಮೈ ಮರೆತು ಬಿಡ್ತೀವಿ. ಸೊ ಎಲ್ಲವೂ ಇರಬೇಕು, ಎಲ್ಲವೂ ಇದೆ. ಆ್ಯಂಡ್ ಐ ಆಮ್ ಥ್ಯಾಂಕ್ಫುಲ್ ಫಾರ್ ದಟ್, ಆ್ಯಕ್ಚುಲಿ ರಿಯಲಿ ವೆರಿ ಥ್ಯಾಂಕ್ಫುಲ್ ಫಾರ್ ದಟ್. ಹೆಂಗೆ ಹಂಗೆ ತಗೊಳ್ಳೋದಕ್ಕೆ ಸಾಧ್ಯ? ಜೀವನನ ತಗೋಬೇಕು ನೀವು. ಇಲ್ಲ ಅಂತಂದರೆ ನಿಮ್ಗೆ ಅದು ಅರ್ಥವೇ ಆಗಲ್ವಲ್ಲ. ಇಲ್ಲ ಅದು ಅರ್ಥ ಮಾಡಿಸುತ್ತಿಲ್ಲ ಅಂದರೆ, ಇಲ್ಲ ಅದು ಅರ್ಥ ಮಾಡಿಸುತ್ತೆ. ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಏನಾಗುತ್ತೆ ಮೇಡಮ್, ನಿಮಗೆ ಲಾಜಿಕಲಿ ಡ್ರಿವನ್ ಮೈಂಡ್ ನಮ್ಮದು ಹೆಚ್ಚಿಗೆ ಆಗಿ. ಓಕೆ. ಕೆಲವು ಸತಿ ನಮಗೇನಾಗುತ್ತೆ, ಲಾಜಿಕ್ ಇಲ್ಲದೇ ಇರೋವಂಥ ವಿಚಾರಗಳು, ಘಟನೆಗಳೆಲ್ಲ ನಡೆದಾಗ ದಟ್ ಈಸ್ ದ ಪಾಯಿಂಟ್ ಫಾರ್ ಯು ಟು ಒಂದು ಯು ಟರ್ನ್, ಅಥವಾ ಯು ಟು ಸ್ಟಾಪ್. ಏನಕ್ಕಿಲ್ಲಿ ಏನು ಅಂತ. ಈಗ ಸಿಂಪಲಾಗಿ ನಾನು ಡ್ರೈವಿಂಗಿಂದ ಸ್ಟಾರ್ಟ್ ಮಾಡೋದು. ನಾನು ಡ್ರೈವಿಂಗ್ನೇ ಲೆಕ್ಕ ತೊಗೊಳ್ಳೋಣ. ತುಂಬ ಡ್ರೈವ್ ಮಾಡ್ತೀರಾ ನೀವು? ಬರುತ್ತೆ? ನಾನು ಡ್ರೈವಿಂಗ್ ಬರಲ್ಲ ನನಗೆ. ಬಟ್ ಎಲ್ಲಿವೆ ನೀವು ಡ್ರೈವ್ ಮಾಡಿದಾಗ ಪಕ್ಕದಲ್ಲಿ ಕೂತಾಗಲಿ ಇದೆಲ್ಲ ಗಮನಿಸಿರ್ತೀರಿ. ಸೈನ್ ಬೋರ್ಡ್ ಬರ್ತಾ ಇರುತ್ತೆ. ಆಶ್ಚರ್ಯ ಅನ್ಸಲ್ಲ ನಿಮ್ಗೆ, ಏನದು ಸೈನ್ ಬೋರ್ಡು, ಯಾಕೆ ಅದು ತಿಳ್ಕೊಬೇಕು ಅಂತ ಅನ್ಸುತ್ತೆ ಮನುಷ್ಯನಿಗೆ. ಆಮೇಲೆ ಮೈಲಿಗಲ್ಲು ಅಂತ ಬರುತ್ತೆ. ಮೈಲಿಗಲ್ಲು ಯಾಕಂತಾರೆ? ಹಿಂಗೆ ಹೋಗ್ಬಿಡಿ ಸರ್, ಹಿಂಗೆ ಬರುತ್ತೆ ಮೈಸೂರು ಅಂತ ಯಾರೋ ಹೇಳ್ಬಿಡ್ಬೋದಾಯಿತು. ವೈ ಮೈಲಿಗಲ್ಲು? ಬಿಕಾಸ್ ದಟ್ ಇಸ್ ದ ಮೈಲ್ ಸ್ಟೋನ್. ನಾನು ಎಷ್ಟು ಹತ್ತಿರ ಇದ್ದೀನಿ ನನ್ನ ಗುರಿಗೆ ಅಂತ ತೋರಿಸುವ ಒಂದೊಂದು ಮೈಲ್ ಸ್ಟೋನು. ಅಲ್ಲಲ್ಲಿ ನಮಗೆ ಕೂತ್ಕೊಳ್ಳೋಕೆ ಮರ, ನೆರಳು ಸಿಗುತ್ತೆ, ಯಾವುದೋ ವ್ಯಾಪಾರ ಮಾಡೋರು ಏನೋ ಸಿಗ್ತಾರೆ, ನೀರು ಸಿಗುತ್ತೆ. ಹೇಗೆ ಅದೊಂದು ಜರ್ನಿ ಇದೆಯೋ ಅದರ ಲಾರ್ಜರ್ ಆಸ್ಪೆಕ್ಟಲ್ಲಿ ಲೈಫ್ ಕೂಡ ಎಲ್ಲವೂ ಅಷ್ಟೇ. ಒಂದೊಂದು ಸೈನು, ಸಿಂಬಲ್ ನೀನು ಅಂತ ತಿಳ್ಕೊಳ್ಳೋದು ನಿಂಗೆ ಕನ್ಫ್ಯೂಷನ್ಗೆ ಆಗುತ್ತೆ ನಾಳೆ. ಫಾರ್ ಎಕ್ಸಾಂಪಲ್ ಲೆಟ್ ಮಿ ಅಸ್ಯೂಮ್, ಯಾರೋ ಒಬ್ಬನಿಗೆ ಸ್ಕೂಲ್ ಮಗು ಹೋಗ್ತಾ ಇರೋದು ಒಂದು ಬೋರ್ಡ್ ಇರುತ್ತೆ, ಅದು ಅವನಿಗೆ ಗೊತ್ತೇ ಇಲ್ಲ ಅಂದ್ಕೊಳ್ಳೋಣ. ಸಖತ್ ಸ್ಪೀಡಾಗಿ ಹೋಗ್ತಾನೆ, ಏನೋ ಒಂದು ನಡೀತು. ಯಾರು ಹಿಡ್ಕೊಂಡು ಹೊಡಿತಾರೆ? ಕಲಿಸುತ್ತೆ ಲೈಫ್ ನಿನಗೆ. ಮಗನೇ ಅಲ್ಲಿ ಸ್ಕೂಲ್ ಬೋರ್ಡ್ ಇತ್ತು, ನೋಡದೆ ಓಡಿಸ್ಕೊಂಬಂದೆ, ನೀನು ಕಲಿತೀರಾ? ಹಾಂ, ದಟ್ಸ್ ಅ ಥಿಂಗ್. ಕಲೀಲೇಬೇಕು. ನಾನು ಒಂದಿಬ್ಬರು ಕಲಾವಿದರ ಹತ್ರ ಮಾತಾಡಿದಾಗ ಅವರ ಸ್ವ ಅನುಭವದಲ್ಲಿ ಒಂದು ಮಾತು ಹೇಳಿದರು. ತುಂಬ ಬೇಗ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ರೆ ತುಂಬ ಜಾಸ್ತಿ ಮೆಚುರಿಟಿ, ಏಜಿಗಿಂತ ಜಾಸ್ತಿ ಮೆಚುರಿಟಿ ಬಂದ್ಬಿಡುತ್ತಂತೆ. ಹೌದಾ? ಹೌದು, ನಾನು ನಂಬ್ತೀನಿ ಅದನ್ನು. ಯಾಕಂದ್ರೆ ನಿಮ್ಮ ಒಡನಾಟನೇ ಹಂಗಿರುತ್ತಲ್ಲ. ಯು ವಿಲ್ ಬಿ ಎಕ್ಸ್ಪೋಸ್ಡ್ ಅರ್ಲಿ ಟು ದ ಸೊಸೈಟಿ, ಟು ದ ಪೀಪಲ್, ಟು ದ ಸಕ್ಸಸ್, ಟು ದ ಫೇಲ್ಯೂರ್, ಟು ದ ಮನಿ. ಸೊ ಹಾಗಾಗಿ ಏನಾಗುತ್ತೆ, ನಿಮಗೆ ಬೇಗವೂ ವಿಷಯಗಳು ಗೊತ್ತಾಗ್ತಾ ಹೋಗುತ್ತೆ. ಕೆಲವು ಸತಿ ತುಂಬ ವಿಷಯ ತಲೆಗೆ ಹೋಗಿರುತ್ತೆ, ಅದು ಅವಾಗ ಗೊತ್ತಾಗಿರಲ್ಲ. ಆಮೇಲೆ ರಿವೈಂಡ್ ಮಾಡ್ಕೊಂಡಾಗ ಈ ಲೆಸನಲ್ಲಿ ಆವಾಗಲೇ ಬಂದಿತ್ತಲ್ಲ ನನಗೆ ಅಂತಲೂ ಗೊತ್ತಾಗುತ್ತೆ. ಯಾವಾಗ ಮಗು ಅಂತಂದು ಒಂದು ಇನ್ನೋಸೆನ್ಸ್ ಇದ್ದೇ ಇರುತ್ತೆ. ಯಾವಾಗ ಇಂಟೆಲಿಜೆನ್ಸ್ ಪ್ರವೇಶ ಆಗುತ್ತೋ ಅಲ್ಲಿಂದ ಇನ್ನೋಸೆನ್ಸ್ ಕಳ್ಕೊತಾ ಹೋಗುತ್ತದು. ರೈಟ್? ಎಲ್ಲವೂ ಅದೇನೆ. ಈಗ ನಾನು ಎಷ್ಟೇ ಪ್ರಯತ್ನ ಪಟ್ಟರು ನಾನು ಇನ್ನೋಸೆಂಟ್ ಆಗಕ್ಕಾಗಲ್ಲ. ಇನ್ನೋಸೆಂಟ್ ಥರ ನಟಿಸ್ಬೋದು, ಯಾರೇ ಹೇಳ್ಬೋದು, ಯಾರು ಇನ್ನೋಸೆಂಟ್ ಆಗಕ್ಕೆ ಸಾಧ್ಯನೇ ಇಲ್ಲ. ಇಂಟೆಲಿಜೆನ್ಸ್ ಪ್ರವೇಶ ಆದಮೇಲೆ ಮುಗೀತಲ್ಲಿ ಕತೆ. ಸೊ ಇಟ್ ಈಸ್ ಲೈಕ್ ದಟ್. ಹಾಗಾಗಿ ನಮಗೆ ಎಲ್ಲ ಸ್ವಲ್ಪ ಬೇಗ ನಾವು ಹೋಗಿರ್ತೀವಿ ಫೀಲ್ಡಲ್ಲಿ, ಬೇಗ ಪ್ರಪಂಚ ನೋಡಿರ್ತೀವಿ. ಹಾಗಾಗಿ ಎಸ್, ಐ ಕ್ಯಾನ್ ಟೆಲ್ ದಟ್. ಡು ಯು ಮಿಸ್ ದ್ಯಾಟ್? ಅಂದರೆ ಎಲ್ಲ ಮಕ್ಕಳ ಥರ ನಾನು ಆಡ್ಕೊಂಡೇ ಬೆಳಿಬೇಕಿತ್ತು. ಆ ವಿಚಾರದಲ್ಲಿ ನನಗೆ ಐ ಆಮ್ ಬ್ಲೆಸ್ಡ್ ಆ್ಯಕ್ಚುಲಿ. ಯಾಕಂದ್ರೆ ನಮ್ಮ ತಂದೆ ಆಗಲಿ ನಮ್ಮ ತಾಯಿ ಆಗಲಿ ನನ್ನ ಹಾಗೆ ಸಾಕಲಿಲ್ಲ ಅವರು. ಓಕೆ. ಅಂದರೆ ಏನೋ ಒಂಥರ ಇದ್ರ ಥರ ಮಾಡಿಕೊಂಡು ಎ ಸಿ ಒಳಗೆ ಕೂರಿಸ್ಕೊಂಡು ಹಂಗೆ ಮಾಡಲಿಲ್ಲ. ಈವನ್ ಶೂಟಿಂಗಲ್ಲೇ ನಾನು ಆಟ ಆಡ್ತಾಯಿದ್ದೆ ಸಿಕ್ಕಾಪಟ್ಟೆ. ನನಗೆ ಪ್ರತಿ ಶಾರ್ಟು ಟಚಪ್ಪು ಆಗಲೇಬೇಕು ನನಗೆ. ಯಾಕಂದ್ರೆ ಒಂದು ನಿಮಿಷ ನಾನು ಇಲ್ಲ ಅಂದರೆ ನಾನು ಇಲ್ಲ. ಯಾವ ಲೊಕೇಶನ್ಲಿ ಇರ್ತಾಯಿದ್ನೋ ಆ ಲೊಕೇಶನ್ ಹುಡುಗರುಗಳು, ಆ ಹಳ್ಳಿ ಹುಡುಗರುಗಳು ಅಲ್ಲೇ ನಾಲೆಯಲ್ಲೇ ಬಿದ್ದು ಒದ್ದಾಡು, ಗದ್ದೆಯಲ್ಲಿ ಒದ್ದಾಡು, ಮತ್ತು ಮರ್ಕೋತಿ ಆಟ. ಸೊ ನನಗೆ ಅದು ನಿಜವಾಗ್ಲೂ ಎಲ್ಲೂ ಹಂಗೆ ಹೇಳ್ಬಾರ್ದು. ನಂಗೆ ಮಿಸ್ಸಿಂಗ್ ಪೇಜಸ್ ಇಲ್ಲ. ಅದು ಎಲ್ಲೋ ಸ್ಕೂಲಲ್ಲಿ ಸ್ವಲ್ಪ ಸ್ಕೂಲ್ ಟ್ರಿಪ್ಪು, ಸ್ಕೂಲ್ ಫಂಕ್ಷನ್, ಸ್ಕೂಲ್ ಡೇ ಅವು ಮಿಸ್ ಆಗಿದೆ. ಏನೋ ಒಂದು ಫೀಸ್ ತೆತ್ತಲೇಬೇಕಲ್ವ, ಏನೋ ಒಂದು ಬೇಕು ಅಂದಾಗ ಆ ಥರದ್ದಾಗಿದೆ. ಬಿಟ್ಟರೆ ನನ್ನ ಚೈಲ್ಡ್ಹುಡ್ಡು ಇದಪ್ಪ ಹಾಗೆ ಹಿಂಗೆ ಅವೆಲ್ಲ ಖಂಡಿತ ಇಲ್ಲ. ನಾನು ಅದನ್ನು ತುಂಬ ಎಂಜಾಯ್ ಮಾಡಿದ್ದೀನಿ. ಇನ್ಫ್ಯಾಕ್ಟ್ ಹೇಳಬೇಕು ಅಂದರೆ ಆವಾಗ ಡಬ್ಬಿಂಗ್ ಥಿಯೇಟ್ರು ಚಾಮುಂಡೇಶ್ವರಿ ಸ್ಟುಡಿಯೋ ಒಂದು ಪ್ರಸಾದ್ ಲ್ಯಾಬ್ ಅಂತಿರೋದು ಕಂಠೀರವ ಸ್ಟುಡಿಯೋ ಒಳಗೆ. ಆ ಪ್ರಸಾದ್ ಲ್ಯಾಬ್ ಆಚೆ ಕಡೆನೇ ನಲ್ಲಿಕಾಯಿ ಮರ ಹಾಕಿರೋರು. ನಲ್ಲಿಕಾಯಿ ವಿರುದ್ಧ ಅಲ್ಲ, ವಾಯ್ಸ್ಗೆ ತಿಂದ್ಬಿಟ್ಟು ನೀರು ಕುಡಿದು ವಾಯ್ ಗಂಟ್ಲು ಕಟ್ಬಿಡುತ್ತೆ. ಸೊ ಇವ್ನು ಹಿಡ್ಕೊಂಡು ಕೂರಿಸ್ರೋ, ಅವ್ನು ಬಿಟ್ಟರೆ ಆಚೆ ಹೋಗಿ ನಲ್ಲಿಕಾಯಿ ಮರ ಹತ್ಬಿಡ್ತಾನೆ ಅನ್ನೋರು. ಸೊ ಹಾಗಾಗಿ ಐ ಎಂಜಾಯ್ಡ್ ಎವ್ರಿ ಬಿಟ್ ಆಫ್ ದಟ್. ಆ ಥರದ್ದೆಲ್ಲ ಇದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಅದಕ್ಕೆ ಕೆಲವು ವಿ ಹ್ಯಾವ್ ಟು ಪೇ ದ ಪ್ರೈಸ್. ಏನು ಪ್ರೈವೇಸಿ ಹಾಳಾಗುತ್ತೆ ಸ್ವಲ್ಪ, ಎಲ್ಲೋದ್ರೂ ಕಣ್ಣಿಡಿತಾರೆ. ಅದು ಹೊರಗೂ ಹೌದು, ಶಾಪು ಹೌದು. ತೊಗೊಳ್ಳೋ ರೀತಿ, ತೊಗೊಳ್ಳೋ ಸಂದರ್ಭ, ಆ ಸಿಚುಯೇಷನ್ ಮೇಲೆ ಹೋಗುತ್ತದು. ಒಂದೊಂದ್ಸರಿ ಬೇಕು ಅನಿಸೋ ಪಾಪ್ಯುಲಾರಿಟಿ, ಫೆಮಿಲಾರಿಟಿ ಕೆಲವು ಕಡೆ ನಮಗೆ ಬೇಡ ಅನಿಸುತ್ತೆ. ಆದರೆ ಅದು ಹಂಗಲ್ವಲ್ಲ. ಅದು
ದೇವಸ್ಥಾನದಲ್ಲೋ ಯಾವುದೋ ಫ್ಯಾಮಿಲಿ ಟ್ರಿಪ್ಪಲ್ಲೋ ಹೋಟ್ಲಲ್ಲೋ ಇಲ್ಲ ತುಂಬ ಅರ್ಜೆಂಟಲ್ಲೋ ಪ್ರೈವಸಿ ಬೇಕು ಅನಿಸುತ್ತೆ. ಓಕೆ, ಆದರೆ ಅಲ್ಲೂ ಮಾತಾಡಿಸಿದಾಗ ಏನಾಗುತ್ತೆ ಯಾಕಪ್ಪ ಅಂತ ಅನಿಸುತ್ತೆ. ಬಟ್ ಅದು ಏನೂ ಮಾಡೋಕ್ಕಾಗಲ್ಲ, ಅದನ್ನು ಹಾಗೆ ಸ್ವೀಕಾರ ಮಾಡಬೇಕು. ತುಂಬ ಬಾಲ್ಯದ ಜೀವನದಲ್ಲಿ ಲೈಮ್ ಲೈಟಿಗೆ ಬಂದವರು ನೀವು. ಹಾಗೆ ದಿಗ್ಗಜ ನಟರ ಜೊತೆ ಆ್ಯಕ್ಟ್ ಮಾಡಿದವರು, ಅವ್ರ ಕೈ ಚಪ್ಪಾಳೆಗೆ ಇಟ್ಟಿಸ್ಕೊಂಡವರು. ಸೊ ಆ ಮೊಮೆಂಟ್ಸ್ ನಿಮಗೆ ನೆನಪಿದೆಯಾ? ಹೌ ವಾಸ್ ದೋಸ್ ಡೇಸ್ ಅಂತ? ಅಂದರೆ ಹೆಂಗಿರ್ತಾ ಇತ್ತು ನಿಮಗೆ? ಅಂದರೆ ಆ್ಯಕ್ಟಿಂಗ್ ಅಂದರೆ ಏನಾದರೂ ಗೊತ್ತಿರ್ತಿತ್ತಾ ನಿಮಗೆ, ಅಥವಾ ಹೆಂಗೆ ಯು ಸ್ಟಾರ್ಟೆಡ್, ಹೆಂಗೆ ಶುರು ಮಾಡಿದ್ರಿ? ಇವಾಗ ಕ್ಯಾಮ್ರಾ ಮುಂದೆ ಕರ್ಕೊಂಬಂದು ನಿಲ್ಲಿಸೋದು ಗುಡ್, ವೆರಿ ಗುಡ್, ಚೆನ್ನಾಗಿದೆ, ಎಲ್ಲವೂ ಚೆನ್ನಾಗಿದೆ. ಅಲ್ಲಿ ಡೈಲಾಗ್ ಹೇಳಬೇಕಿದೆ, ಡೈಲಾಗ್ ಮೆಮೊರೈಸ್ ಮಾಡಬೇಕಿದೆ, ರೆಸ್ಪಾಂಡ್ ಮಾಡಬೇಕಿದೆ. ಆ ದಿನಗಳು ನೆನಪಿದೆಯಾ ನಿಮಗೆ? ನೆನಪಿದೆ, ತಕ್ಕಮಟ್ಟಿಗೆ ನೆನಪಿದೆ, ಏನೂ ಇದಿಲ್ಲ ನನಗೆ. ಯಾಕಂದರೆ ಇದನ್ನು ನಾನು ಏನು ಹೇಳ್ತೀನಿ ಅಂದರೆ ನನ್ನ ಮಾತ್ರ ಅಂತ ಎಕ್ಸಾಂಪಲ್ ತೊಗೊಬೇಡಿ. ನೀವು ನಿಮ್ಮ ಮನೆ ಮಕ್ಕಳು, ಸುತ್ತಮುತ್ತಲು, ಅಥವಾ ನಿಮ್ಮನ್ನೇ ನೀವು ಆಲೋಚನೆ ಮಾಡ್ಕೊಂಡು ನೋಡ್ಕೊಳ್ಳಿ. ಚಿಕ್ಕ ವಯಸ್ಸಲ್ಲಿ ನಿಮ್ಮದೇನೋ ಒಂದು ಎಕ್ಸ್ ಫ್ಯಾಕ್ಟರ್ ಅಂತ ಕರಿತೀವಿ ನಾವು, ಅದನ್ನು ಎಕ್ಸ್ ಫ್ಯಾಕ್ಟರ್. ಅದರ್ ದ್ಯಾನ್ ಜನರಲ್ ರೀಡಿಂಗ್, ರೈಟಿಂಗ್, ಏನೋ ಒಂದು ಹಾಡು ಹೇಳೋದು, ಯಾವುದೋ ಒಂದು ಮಗುಗೆ ಪೆನ್ಸಿಲ್ ಕೊಟ್ಟರೆ ಏನೋ ಗೀಚೋದು, ಅಥವಾ ಇನ್ನೇನೋ ಸ್ಕೇಟಿಂಗ್ ಮಾಡೋದು, ಕ್ರಿಕೆಟ್ ಆಡೋದು, ಒಂದು ಏನೋ ಕಾಣ್ತಾ ಇರುತ್ತೆ. ಯಾವಾಗ ಅದಕ್ಕೊಂದು ಸ್ವಲ್ಪ ಪೋಷಣೆ ಸಿಗುತ್ತೆ, ಅದಕ್ಕೆ ಅದು ಅಭ್ಯಾಸ ಆಗಿಬಿಡುತ್ತೆ. ಸೊ ನನಗೆ ಆ ಥರ ಆಗ್ತಾ ಇದೆ ಏನೋ ಅಂದರೆ ಟಿ ವಿಲಿ ಬರೋ ಹಾಡುಗಳು, ಚಿತ್ರಮಂಜರಿ, ಯಾಕಂದರೆ ಕೇಬಲ್ ಟಿ ವಿಗಳಿಲ್ಲ. ಈ ಹಾಡುಗಳನ್ನ ನೋಡಿದಾಗ ಅದೇ ಥರ ನಾನು ಮನೇಲಿ ಇಮಿಟೇಟ್ ಮಾಡೋಕ್ಕೆ ಪ್ರಯತ್ನ ಪಡೋವಂಥದ್ದು. ಇದು ನನ್ನೊಳಗೆ ಇನ್ಬಿಲ್ಟ್ ಆಗಿದ್ದಂಥ ಒಂದು ಗುಣ, ಕ್ಯಾರೆಕ್ಟರ್, ಅದು ಎಕ್ಸ್ ಫ್ಯಾಕ್ಟರ್ ಅಂತ ಅನ್ಬೋದು. ಅದನ್ನು ಇವಾಗ ನಮ್ಮ ತಂದೆ ಗುರುತಿಸ್ತಾರೆ. ಮತ್ತು ಅವ್ರಿಗೂ ಕಲೆಯಲ್ಲಿ ಇಂಟ್ರೆಸ್ಟ್ ಇತ್ತು, ಮತ್ತು ಅವರು ಗೌರ್ಮೆಂಟ್ ಎಂಪ್ಲಾಯ್ ಆಗಿದ್ದರು. ಅವ್ರಿಗೆ ಎಲ್ಲೂ ಆಕ್ಟ್ ಮಾಡೋವಂಥ ಅವಕಾಶಗಳಿರಲಿಲ್ಲ. ಸೊ ಅವರು ಹವ್ಯಾಸಿ ಕಲಾವಿದರಾಗಿದ್ದರು. ರಜದ ದಿನದಲ್ಲಿ ಮಾತ್ರ ಡ್ರಾಮಾ, ನಾಟಕಗಳು, ದೂರದರ್ಶನಲ್ಲಿ ಹೋಗಿ ಮಾಡೋದು. ಸೊ ಅಲ್ಲಿಗೆ ನಾನು ಕರ್ಕೊಂಡು ಹೋಗೋರು ಜೊತೇಲಿ. ಸೊ ಹಾಗೇನಾಗ್ಬಿಡುತ್ತೆ ನಿಮಗೆ ಅಂತಂದರೆ, ಚಿಕ್ಕ ವಯಸ್ಸಿನಿಂದ ನೀವು ಏನು ಗೊತ್ತೇ ಇಲ್ದಂಗೆ ನೋಡ್ಕೊಂಡು ಅದ್ರ ಜೊತೆ ಆಟ ಆಡ್ಕೊಂಡು ಬೆಳೆದಾಗ ನಿಮ್ಗದು ಏನೋ ಕಲಿತಾ ಇದ್ದೀನಿ, ಮಾಡ್ತಾ ಇದ್ದೀನಿ ಅಂತ ಅನಿಸಲ್ಲ. ಯು ಅಪ್ಲೈ ದಿಸ್ ಟು ಎವ್ರಿ ಪರ್ಸನ್. ನಾನು ಇದೊಂದು R&Dನೇ ಮಾಡಿದ್ದೀನಿ ಯಾರ್ಯಾರಿಗೆ ಎಲ್ಲೆಲ್ಲ. ಇದೆಲ್ಲ ಹೇಳಿದ್ರೆ ಕೆಲವು ಸತಿ ತಮಾಷೆನೂ ಆಗ್ಬೋದು, ಬಟ್ ದಟ್ ಈಸ್ ಅ ಸೈಕಾಲಜಿ. ನೀವು ವೀರಪ್ಪನವ್ರ ಸ್ಟೋರಿನೂ ತೊಗೊಳ್ಳಿ. ಚಿಕ್ಕ ವಯಸ್ಸಿಂದ ಕಾಡಿಗೆ ಹೋಗ್ತಕ್ಕಂಥದ್ದು, ಏನೋ ಕಟ್ಟಿಗೆ ತಲೆ ಮೇಲೆ ಹೊತ್ಕೊಂಡು ಹೋಗು. ವೈ ದಟ್ ಪರ್ಸನ್ ಅಷ್ಟು ಕಾಡು ಕತ್ಲಲ್ಲೂ ಹಿ ಕುಡ್ ಫೈಂಡ್ ಔಟ್ ದ ರೂಟ್, ಹಿ ಕುಡ್ ನೋ ದ ನಿಯಾನ್ಸಸ್ ಆಫ್ ದ ಫಾರೆಸ್ಟ್. ಒಂದು ಸ್ಮೆಲ್ಲಿಂದ, ಒಂದು ವಾಯ್ಸಿಂದ. ಯಾಕೆ? ಬಿಕಾಸ್ ಆ ಚಿಕ್ಕ ವಯಸ್ಸಿಂದ. ಅದಕ್ಕೆ ಹೇಳೋದು, ಚಿಕ್ಕ ವಯಸ್ಸಲ್ಲಿ ನಾವು ಏನು ಕೊಡ್ತೀವಲ್ಲ ಅದು ಬಹಳ ಅಂದರೆ ಭಾಳ ಮುಖ್ಯ ಆಗುತ್ತೆ. ಅದು ಬ್ಲಾಟಿಂಗ್ ಪೇಪರ್ ಅಂತೀವಿ. ಆ ಬ್ಲಾಟಿಂಗ್ ಪೇಪರ್ ಅಥವಾ ಸ್ಪಾಂಜ್ ಅಂತೀವಿ, ಅದು ನೀರು ಮೇಲೆ ಬಿಟ್ಟು ಹೆಂಗೆ ಹೀರ್ಕೊಳ್ಳುತ್ತಲ್ಲ, ಹಾಗೆ ಮಕ್ಕಳು ಅದನ್ನ ಹೀರ್ಕೊಂಬಿಟ್ಟಾಗ ಏನಾಗುತ್ತೆ, ಅದು ಕರಗತ್ತೆ. ಈಗ ಲೇಟೆಸ್ಟಿಗೆ ತೊಗೊಳೋದಾದ್ರೆ ವೈಭವ್ ಸೂರ್ಯವಂಶಿ ಇಸ್ ದ ಕೇಸ್ ದಟ್. ಆ ಚಿಕ್ಕ ಮಗು ಹೆಂಗೆ ಹೊಡಿತಾ ಇತ್ತು ಪ್ಲಾಸ್ಟಿಕ್ ಬಾಲ್ನ, ಅವ್ನಿಗೆ ಇವಾಗ ಲೆದರ್ ಬಾಲು ಹಂಗೆ ಅನ್ಸುತ್ತೆ ಅಷ್ಟೇ ಅವನಿಗೆ. ಅಷ್ಟೇ, ಇಟ್ಸ್ ಆಸ್ ಸಿಂಪಲ್ ಆಸ್ ದಟ್. ಸೊ ಚಿಕ್ಕ ವಯಸ್ಸಿಂದ ಮಕ್ಕಳಿಗೆ ಏನು ಕಲಿಸ್ತೀವೋ ಅದನ್ನು ಕಲಿತಾ ಹೋಗ್ತಾರೆ. ಹಂಗೆ ಬರುತ್ತೆ. ಆ ಎಕ್ಸ್ ಫ್ಯಾಕ್ಟರ್ನ ಗುರುತಿಸುವವರು ಬೇಕು, ಅದನ್ನು ಪೋಷಿಸುವವರು ಬೇಕು, ಅದನ್ನು ಮಾರ್ಗದರ್ಶನ ಮಾಡೋರು ಬೇಕು. ಆವಾಗ ಅದೇನೋ ಒಂದು ಆಗುತ್ತೆ. ಕೆಲವು ಮಕ್ಕಳು ಮ್ಯಾಥ್ಸಲ್ಲಿ ಚೆನ್ನಾಗಿರ್ತಾರೆ, ಸೈನ್ಸಲ್ಲಿ ಚೆನ್ನಾಗಿರ್ತಾರೆ. ಚಿಕ್ಕ ವಯಸ್ಸು ಕೆಲವು ಮಕ್ಕಳು ಚಿಕ್ಕ ವಯಸ್ಸಲ್ಲಿ ಕೆಲವು ರಾಗಗಳನ್ನ ಕಂಡುಹಿಡಿತಾ ಇರ್ತಾರೆ. ವಿಲ್ ಗೋ ಲೈಕ್ ದಟ್. ಅದು ಜೀನ್ಸಲ್ಲೂ ಬರುತ್ತೆ ಅನ್ಸುತ್ತೆ. 100% ಬರಲೇಬೇಕದು, ಬರಲೇಬೇಕದು ನಿಮಗೆ, ಆ್ಯಬ್ಸಲ್ಯೂಟ್ಲಿ ಬರಲೇಬೇಕು. ಈಗ ಹಾಗಲಕಾಯಿ ಕಹಿ ಗುಣ ಹೆಂಗೆ ಬಂತು? ಅದ್ರ ಗುಣವೇ ಅದು. ಮಾವಿನ ಹಣ್ಣಲ್ಲಿ ಸಿಹಿ ತುಂಬಿದವನು ಯಾರು? ಆಕಾಶದಾಗೆ ಬಣ್ಣ ಬಳದವನು ಯಾರು? ಈ ಬೆಟ್ಟ ಗುಡ್ಡಗಳ ಮಡಗ್ದವನು ಯಾರು ಅಂತ ಆಡಿದೆಯಲ್ಲ ಅಣ್ಣವ್ರದ್ದು. ಇವೆಲ್ಲವೂ ಹಾಗೇನೆ, ಎಲ್ಲರಲ್ಲೂ ಇದೆ. ನಾನು ಅದನ್ನೇ ಹೇಳ್ತೀನಿ, ಎಲ್ಲರಲ್ಲೂ ಎಕ್ಸ್ ಫ್ಯಾಕ್ಟರ್ ಇದೆ. ಗುರುತು ಕೆಲವ್ರು ಸಿಕ್ಕಿರುತ್ತೆ, ಕೆಲವ್ರಿಗೆ ಸಿಕ್ಕಿರಲ್ಲ ಅಷ್ಟೇ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.